ಹಾಯ್ ಫ್ರೆಂಡ್ಸ್, ನಾನು ಆರಾಮಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿವತ್ತು ಸಿಂಪಲಾಗಿ ಪುಳಿಯೋಗರೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ 6 ಚಮಚೆಯಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ 1 ಮುಷ್ಟಿಯಷ್ಟು ಶೇಂಗಾ ಬೀಜವನ್ನು ಸೇರಿಸಬೇಕು. ಆ ಶೇಂಗಾ ಬೀಜ ಕಂದು ಬಣ್ಣ ಆಗುವವರೆಗೂ ಹುರಿಯಬೇಕು. ಸ್ಟವ್ ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಹುರಿಬೇಕು. ಆಗ ಅದು ಕಪ್ಪಗಾಗೋದಿಲ್ಲ ಶೇಂಗಾ ಬೀಜ. ಈಗ ಶೇಂಗಾ ಬೀಜ ಕೆಂಪಗಾಗ್ತಾಯಿದೆ. ಕೆಂಪಗಾಗ್ತಿದ್ದಂಗೆ ಪುಳಿಯೋಗರೆ ಪುಡಿಯನ್ನು ನಾವು ಸೇರಿಸಬೇಕು. ಪುಳಿಯೋಗರೆ ಪುಡಿ ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ನಾನು, ಇಬ್ಬರಿಗಾಗುವಷ್ಟು ತೊಗೊಂಡಿದ್ದೀನಿ. ಸೇರಿಸಿದ ನಂತರ ನೋಡಿ, ಇವಾಗ ಎಲ್ಲ ಇದಾಗ್ತಾಯಿದೆ, ಮಿಕ್ಸ್ ಆಗ್ತಾಯಿದೆ. ಈಗ ಹುಣಸೆ ಹುಳಿನ ಸೇರಿಸ್ಬೇಕು. ಹುಣಸೆ ಹುಳಿ ನಾನು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. ಹುಣಸೆ ರಸ ಹೆಂಗೆ ಮಾಡೋದು ಅಂದರೆ, ಈಗ ಫಸ್ಟು ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ತೊಳೆದು ಫಸ್ಟು, ಆಮೇಲೆ ಅದರ ನೀರು ಹಾಕಿ ಅದನ್ನು ನೀರಲ್ಲಿ ಹಾಕಿ ಅದರ ರಸವನ್ನು ತೆಗಿಬೇಕು. ಆ ರಸನ ಒಂದು ಸಣ್ಣ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. ಹಾಗೆ ಅದನ್ನು ಹುಳಿ ತೆಗೆಯೋದು. ಆಮೇಲೆ ನೋಡಿ, ಎಲ್ಲ ಬೆರೆತು ಗಟ್ಟಿ ಆಗ್ತಾಯಿದೆ. ಇದು ಗಟ್ಟಿ ಆದರೆ ಹದ ಬಂದಿದೆ ಅಂತ. ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ, ಈಗ ಹದ ಆಗಿದೆ. ಈಗ ಅನ್ನ ಹಾಕೋಕ್ಕೆ ಸರಿಯಾದ ಹದ ಆಗಿದೆ. ಈಗ ಅನ್ನ ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ಇಬ್ಬರಿಗಾಗೋಷ್ಟು ನಾನು ಇದೆಲ್ಲ ರೆಡಿ ಮಾಡಿರೋದು. ಅನ್ನನೂ ಅಷ್ಟೇ 2 ಪ್ಲೇಟಷ್ಟು ಅನ್ನ ಹಾಕ್ಕೊಳ್ತೀನಿ, ಇಬ್ಬರಿಗೆ ಟಿಫನ್ಗಾಗೋಷ್ಟು ಅಷ್ಟು ಅನ್ನ ಹಾಕಿ ಈಗ ಚೆನ್ನಾಗಿ ತೊಳಸಬೇಕು. ಈಗ ಅನ್ನವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಅನ್ನ ಕೂಡ್ಕೊಳ್ಬೇಕು. ಒಂದು ಬಿಳಿ ಬಿಳಿ ಇಲ್ದಂಗೆ ಚೆನ್ನಾಗಿ ಕೂಡಿಕೊಂಡು ಎಲ್ಲ ಹದವಾಗಿ ಮಿಕ್ಸ್ ಆದರೆ ಆವಾಗ ಎಲ್ಲ ಕೂಡಿ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ. ದೇವಸ್ಥಾನದಲ್ಲಿ ಕೊಟ್ಟಂಥ ಆ ಪುಳಿಯೋಗರೆ ಥರನೇ ಇರುತ್ತೆ. ನೀವು ಎಲ್ಲ ಮಾಡಿಕೊಂಡು ತಿನ್ನಿ, ಮತ್ತು ಡಬ್ಬಿಗೂ ಹಾಕ್ಕೊಡಿ. ಮನೆಯಲ್ಲಿ ಯಾರು ನೆಂಟರು ಬಂದರೂ ಕೊಡಿ, ಖುಷಿ ಪಡ್ತಾರೆ. ಥ್ಯಾಂಕ್ ಯು.